ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇದೆ. ಕೆಆರ್ಎಸ್ ಡ್ಯಾಂ ಬಳಿ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ, ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಹರಿಸದಂತೆ ಆಗ್ರಹಿಸಿದ್ದಾರೆ. ಸಿಎಂ ವಿಜಯ್ ಪೋಸ್ಟರ್ ಅನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ಕೆಆರ್ಎಸ್ ಡ್ಯಾಂ ಬಳಿ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಈಗ ಮುಂದುವರೆದಿದೆ, ಮತ್ತಷ್ಟು ತೀವ್ರಗೊಳ್ತಾ ಇದೆ. ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಈ ಒಂದು ಪ್ರೊಟೆಸ್ಟ್ನಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಬೆಳ್ಳಂಬೆಳಗ್ಗೆ ಯಾವ ರೀತಿ ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಹೇಳಿ. ಕೈಯಲ್ಲಿ ವಿಜಯ್ ಇವರ ಭಾವಚಿತ್ರವನ್ನ ಹಿಡಿದುಕೊಂಡು ಯಾವುದೇ ಕಾರಣಕ್ಕೂ ಇವರಿಗೆ ನೀರು ಬಿಡಬಾರದು, ಯಾಕಂತಂದ್ರೆ ಈಗಾಗಲೇ ಮುಂಗಾರು ಕೊರತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಡ್ಯಾಮ್ ಅಂತೂ ಸಂಪೂರ್ಣವಾಗಿ ಬರಿದಾಗ್ಬಿಟ್ಟಿದೆ. ನೀರೇ ಇಲ್ಲ, ನಮಗೆ ನೀರಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಹೇಗೆ ಬಿಡಬೇಕು ಅಂತ ಹೇಳಿ ಈಗ ಒಂದು ಕಡೆ ತಮಿಳುನಾಡು ಅಷ್ಟೇ ಅಲ್ಲ ನೋಡಿ, ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳ ವಿರುದ್ಧವಾಗಿ ರೊಚ್ಚಿಗೆದ್ದುಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರೇ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ. ಅದು 15 ದಿನಗಳ ಕಾಲ 4 TMC ನೀರನ್ನ ಬಿಡಬೇಕು ಅಂತ ಹೇಳಿ. ಹಾಗಾಗಿ ಈಗ ರೈತರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಜನ ಅದನ್ನೇ ನಂಬ್ಕೊಂಡು ಹೇಳಿ ಕೇಳಿ ಕಾವೇರಿ ಜೀವನಾಡಿ, ಎಲ್ಲರ ಜೀವನಾಡಿ ಆಗಿರುವಂತಹ ಕಾವೇರಿಯನ್ನ ನಂಬಿಕೊಂಡು ಸಾಕಷ್ಟು ಗ್ರಾಮಗಳಾಗಿರ್ಬೋದು, ತಾಲೂಕುಗಳು, ಜಿಲ್ಲೆಗಳು ಜೀವನವನ್ನ ಸಾಗಿಸ್ತಿದ್ದಾರೆ. ಅಂಥದ್ರಲ್ಲಿ ಈಗ ಸಡನ್ ಆಗಿ ಮಳೆ ಇಲ್ಲ. ಈಗ ಮಳೆ ಬಂದ್ರೆ ಏನೋ ನೀರು ಬಿಡ್ಬೋದು. ಮದ್ದೂರಲ್ಲೇನೋ ಭದ್ರತೆಯನ್ನು ಒದಗಿಸಿದೆ. ಎಲ್ಲ ಪ್ರಿಕಾಷನರಿ ಆಗಿ ಏನೇನು ಮೆಷರ್ಸ್ ತಗೋಬೇಕು ಎಲ್ಲಾನು ಸಹ ತಗೊಂಡಿದೆ. ನೋಡಿ, ಕೈಯಲ್ಲಿ ವಿಜಯ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ತಮಿಳುನಾಡಿನ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾಕಂತಂದ್ರೆ ಪ್ರತಿ ಸಂದರ್ಭದಲ್ಲಿ ನೋಡಿ, ಈ ತಮಿಳುನಾಡು ವರ್ಸಸ್ ಕರ್ನಾಟಕ ಅನ್ನೋ ಹಾಗೆ ಆಗ್ಬಿಡುತ್ತೆ. ಪ್ರತಿ ಸತಿ ಜಗಳ ಬರೋದೇ ಈ ಒಂದು ನೀರಿಗೋಸ್ಕರ. ಹೇಳಿ ಕೇಳಿ ಮಳೆ ಬರ್ತಾ ಇಲ್ಲ, ಮಳೆ ಬಂದ್ರೆ ನೀರನ್ನ ಬಿಡಬಹುದು. ಮಳೆ ಬಂದಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತಲ್ವ. ಏನೋ ಡ್ಯಾಮ್ ಫುಲ್